ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸ ಲಕ್ಷ್ಮೀ ನರಸಿಂಹಾಯ ನಮಃ. ಓಂ ನರಸಿಂಹೋಖಿಲಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿಪಯೋನಿಧಿಃ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತೋ ಭವಂತಃ ಸರ್ವ ಏವ ಹಿ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌಘಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಅನಧಿತ್ಯ ಮಹಾಭಾಷ್ಯಂ ವ್ಯಾಖ್ಯಾತಂ ಯದನುಗ್ರಹಾತ್ ವಂದೇ ತಂ ವಿಧಿನಾ ಸತ್ಯ ನಿಧಿಂ ಸಜ್ಞಾನ ಸಿದ್ಧಯೇ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಜ್ಞಾನ ಪಂಚಾಸ್ಯಾನ್ ಧೇನುಪಾಚಾರ್ಯ ಸೇವಕಾನ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜಗದ್ಗುರುಗಳಾದ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಪಾದಾರವಿಂದಗಳಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾಗಿ ನಮಸ್ತಾ. ವಾದಿರಾಜ ಗುರುಸಾರ್ವಭೌಮರಿಂದ ರಚಿತವಾದ ಲಕ್ಷ್ಮೀಶೋಭಾನ ಪದ ಇವುಗಳ ಚಿಂತನೆಯನ್ನು ತಮ್ಮೊಟ್ಟಿಗೆ ಮಾಡುತ್ತೇನೆ. ಅವರ ಹೃದ್ಗನಾದ ಭಾರತೀಶ ಮುಖ್ಯಪ್ರಾಣನ ಅಂತರ್ಗತನಾದ ಲಕ್ಷ್ಮೀ ಹಯಗ್ರೀವ ರೂಪಿ ಪರಮಾತ್ಮ ರಮಾ ತ್ರಿವಿಕ್ರಮ ದೇವರು ಭೂವರಾಹ ದೇವರ ಪ್ರೀತಿಗಾಗಿ, ಅವನ ಪ್ರೇರಣೆ, ಅವನ ಅನುಗ್ರಹಕ್ಕಾಗಿ ಪ್ರಾರಂಭ ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಭಗವಂತನಿಗೆ ಕಾಮ ರೂಪವಾದ ದೋಷ ಇಲ್ಲ ಅನ್ನುವಂತಹ ತತ್ವವನ್ನು ರಾಜರು ಈ ಪದ್ಯಗಳಿಂದ ನಮಗೆ ತಿಳಿಸ್ತಾ ಇದ್ದಾರೆ. ಅದರಿಂದ ಕೃಷ್ಣನಿಗೆ ಜನ್ಮವೆಂಬುದು ಸಲ್ಲ, ಮದನನೀವ ಕುಮಾರನು ಕದನದಿ ಕಣೆಗಳ ಇವನೆದೆಗೆಸೆವನೆ ಸುದತೇರಿಗಿವ ನಿಂತು ಸಿಲುಕುವನೆ ಶೋಭಾನೆ. ಪರಮಾತ್ಮನಿಗೆ ಗರ್ಭವಾಸ ಇಲ್ಲ. ಭಗವಂತ ಒಂದು ತತ್ವವನ್ನು ತಿಳಿಬೇಕು, ಎಲ್ಲ ಕಡೆಗೆ ಭಗವಂತ ವ್ಯಾಪ್ತನಾಗಿ ಇದ್ದಾನೆ. ಒಂದು ಸಣ್ಣ ಸಣ್ಣ ಪರಮಾಣುವಿನಲ್ಲೂ ಭಗವಂತ ವ್ಯಾಪ್ತನಾಗಿ ಇದ್ದಾನೆ. ಹಾಗಿರುವಾಗ ಗರ್ಭದಲ್ಲಿ ದೇವರಿಲ್ವಾ? ಇದ್ದಾನೆ. ಗರ್ಭದಲ್ಲಿ ಆ ಶಿಶುವಿನ ರಕ್ಷಣೆಗಾಗಿ ಭಗವಂತ ಎಲ್ಲ ಗರ್ಭಗಳಲ್ಲೂ ಇರ್ತಾನೆ. ಜನನೀಯ ಜಠರವು ಶ್ರೀಹರಿಗೆ ಆ ಜಠರದಲ್ಲಿ ಅವನು ಒಳಗೊಳ್ಳೋದಿಲ್ಲ ಅನ್ನೋದಕ್ಕಿಷ್ಟೇ ಅರ್ಥ. ಗರ್ಭವಾಸ ಜನಿತವಾದ ದುಃಖ ದೇವರಿಗೆ ಇಲ್ಲ, ತತ್ಪ್ರಯುಕ್ತವಾದ ದೋಷ ದೇವರಿಗೆ ಇಲ್ಲ. ಹುಟ್ಟುವಾಗ ಆಗುವ ವೇದನೆ ಭಗವಂತನಿಗೆ ಇಲ್ಲ. ಹೊಸ ಶರೀರವನ್ನು ಪಡೆಯುವಂತಹ ಜನ್ಮ ಎನ್ನುವುದು ಭಗವಂತನಿಗೆ ಇರೋದಿಲ್ಲ ಅನ್ನೋದರಲ್ಲಿ ತಾತ್ಪರ್ಯವಿದೆ. ಇಲ್ಲಿಯ ತನಕ ಭಗವಂತನಿಗೆ ಜನ್ಮವಿಲ್ಲ, ತಾಯಿಯ ಜಠರದಲ್ಲಿ ಆ ಭಗವಂತ ಒಳಗೊಳ್ಳೋದು, ಆ ದುಃಖವನ್ನು ಅನುಭವಿಸೋದು, ಜನ್ಮ ಅನ್ನೋದಿಲ್ಲ ಅನ್ನೋದನ್ನು ಪ್ರತಿಪಾದನೆ ಮಾಡಿ, ಕಾಮರೂಪವಾದ ದೋಷ ಭಗವಂತನಿಗೆ ಇಲ್ಲ ಎನ್ನುವಂಥ ಮಾತನ್ನು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಸಾಕ್ಷಾತ್ ಮನ್ಮಥ ಕಾಮ ಕುಮಾರ ಅವನೇ ಪ್ರದ್ಯುಮ್ನಾಗಿ ಮಗನಾಗಿ ಅವತಾರ ಮಾಡಿದ, ಕುಮಾರನಾಗಿ ಅವತಾರ ಮಾಡಿದ. ಅವನು ತನ್ನ ತಂದೆಯ ಮೇಲೆ ತನ್ನ ಬಾಣಪ್ರಯೋಗವನ್ನು, ಮನ್ಮಥ ತನ್ನ ಕಾಮಬಾಣವನ್ನು ಪ್ರಯೋಗ ಮಾಡ್ತಾನ? ಮಾಡೋದಿಲ್ಲ. ಆ ಕಾಮಬಾಣಕ್ಕೆ ವಶನಾಗಿ ಅವನು ಆ ಅಪ್ಸರಾಸ್ತ್ರೀಯರಿಗೆ ತಾನು ಸಿಲುಕುವನೆ, ಅವರ ಮೋಹದ ಬಲೆಗೆ ಅವನು ಒಳಗಾಗುತ್ತಾನ ಎಂಬುದಾಗಿ ಕೇಳುತ್ತಾ ಇದ್ದಾರೆ. ಯತಃ ಕರ್ಷಸಿ ದೇವೇಶ ನಿಯಮ್ಯ ಸಕಲಂ ಜಗತ್ ಅತೋ ವದಂತಿ ಮುನಯಃ ಕೃಷ್ಣಂ ತ್ವಾಂ ಬ್ರಹ್ಮವಾದಿನಃ. ಗೀತಾ ಭಾಷ್ಯದಲ್ಲಿ ಆಚಾರ್ಯರು ತಿಳಿಸುವಂತಹ ಮಾತು. ತನ್ನ ನಿಯಂತ್ರಣದಿಂದ, ನಿಯಂತ್ರಣವೇ ಮೊದಲಾದ ಗುಣಗಳಿಂದ ಇಡೀ ಜಗತ್ತನ್ನು ತನ್ನೆಡೆಗೆ ಎಳಕೊಳ್ಳುವಂತಹ ಸಾಮರ್ಥ್ಯ ಭಗವಂತನಿಗೆ ಇದೆ. ಆದ್ದರಿಂದ ದೇವರನ್ನ ಜ್ಞಾನಿಗಳು ಮುನಿಗಳು ಕೃಷ್ಣ ಅಂತ ಕರೀತಾರೆ.
ಭಗವಂತ ತಾನು ಸ್ವತಂತ್ರನಾಗಿದ್ದಾನೆ. ಇನ್ನೊಬ್ಬರ ಅಧೀನ ಎನ್ನುವಂತಹ ಧರ್ಮ, ಅದನ್ನು ಹೊಂದುವಂತಹ ಜನ್ಮ ಭಗವಂತನಿಗೆ ಇಲ್ಲ ಅನ್ನುವಂತಹ ಮಾತನ್ನು ನಮಗೆ ತಿಳಿಸಿಕೊಟ್ಟು, ಆ ಜನ್ಮವೇ ಇಲ್ಲ ಅಂತಂದ ಮೇಲೆ ಆ ಕಾಮ ಭಾವದಿಂದ ಅವನು ಗೋಪಿಕಾಸ್ತ್ರೀಯರ ಇದಕ್ಕೆ ವಶನಾಗೋದಿಲ್ಲ ಬಲೆಗೆ ಎನ್ನುವಂತಹ ಮಾತನ್ನ ಭಾಗವತ ಅನೇಕ ತರಹದ ಮಾತುಗಳನ್ನು ಹೇಳುತ್ತದೆ, ನಮಗೆ ತಿಳಿಸಿಕೊಡುತ್ತದೆ. ಉದ್ಧಾಮ ಭಾವ ಪಿಶುನಾಮಲ ವಲ್ಗುಹಾಸ ವ್ರೀಳಾವಲೋಕ ವಿಹತೋ ಮದನೋಪಿ ಯಾಸಾಂ ಸಂಮುಹ್ಯ ಚಾಪ ಮಜಃ ಪ್ರಮದೋತ್ತಮಾಸ್ತಾ ಯಸ್ಯೇಂದ್ರಿಯಂ ಪ್ರಮಥಿತುಂ ಕುಹಕೈರ್ನಶೇಕುಹು. ಅನೇಕ ತರಹದ ಶೃಂಗಾರ ಭಾವದ ಮೋಹಕವಾದ ನಗುವಿನಿಂದ, ನೋಟಗಳಿಂದ ಮನ್ಮಥನೂ ಸೋತು ಹೋಗುವಂತಹ ಆ ಪ್ರಚಂಡವಾದ ಆ ಹಾವಭಾವಗಳಿಂದ ಕೂಡಿದ ಕೃಷ್ಣನನ್ನ, ಅವನ ಮನಸ್ಸನ್ನ ಕಲಕಲಿಕ್ಕೆ ಮನ್ಮಥ ತಾನು ಸಮರ್ಥನಾಗಲೇ ಇಲ್ಲ. ಅಪ್ಸರಾಸ್ತ್ರೀಯರು ತಮ್ಮ ಕಿರುನಗೆ, ತಮ್ಮ ಕಡೆಗಣ್ಣ ನೋಟ, ಒಂದು ಮೋಹಕವಾದ ಹುಬ್ಬಿನ ಕುಣಿತ, ಅನೇಕ ತರಹದ ತಮ್ಮ ಹಾವಭಾವಗಳು, ಆಲಿಂಗನ, ಇವುಗಳಿಂದ 16,100 ಜನ ಸುದತಿಯರು ಕೃಷ್ಣನ ಮನಸ್ಸನ್ನ ವಿಕಾರಗೊಳಿಸಲಿಕ್ಕೆ ಸಾಧ್ಯವೇ ಆಗಲಿಲ್ಲ. ವಿಮಥಿತುಂ ಕುಹಕೈರ್ ನಶೇಕುಹು ಪತ್ನ್ಯಸ್ತು 16 ಮನಂಗಬಾಣೈಃ ಯಸ್ಯೇಂದ್ರಿಯಂ ವಿಮಥಿತುಂ ಕುಹಕೈರ್ ನಶೇಕುಹು. ಯಾರಿಂದಲೂ ಸಾಧ್ಯವಾಗಲಿಲ್ಲ. ಇದು ಕೃಷ್ಣನಿಗೆ ಕಾಮವಿಲ್ಲ. ಅದರಿಂದ ಕೃಷ್ಣನಿಗೆ ಪರನಾರಿ ಸಂಗವ ಕೋವಿದರಾದ ಬುಧರು ನುಡಿವರೆ, ಸದರವೇ ಈ ಮಾತು ಸರ್ವವೇದಂಗಳು ಮುದದಿಂದ ತಾವು ಸ್ತುತಿಸುವವು. ಕೃಷ್ಣನಿಗೆ ಕಾಮವೇ ಇಲ್ಲ, ಕಾಮಭಾವವೇ ಇಲ್ಲ ಅಂತಂದ ಮೇಲೆ, ಕೆಟ್ಟ ಕಾಮವೇ ಇಲ್ಲ ಅಂತಂದ ಮೇಲೆ, ಪರನಾರಿ ಸಂಘವನ್ನ ಕೋವಿದರಾದ, ಪಂಡಿತರಾದ, ಜ್ಞಾನಿಗಳು, ಚೆನ್ನಾಗಿ ಶಾಸ್ತ್ರವನ್ನು ಬಲ್ಲಂಥವರು ಆಪಾದನೆಯನ್ನ ಭಗವಂತನ ಮೇಲೆ ಹಾಕಲಿಕ್ಕೆ ಸಾಧ್ಯವಾ? ಸುದತಿಯರಿಗೆ ಕೃಷ್ಣ ಅವರ ಒಂದು ಜಾಲಕ್ಕೆ ಸಿಲುಕುವವನು ಅಲ್ಲ ಎಂಬುದಾಗಿ ವೇದಜ್ಞರಾದ ಪಂಡಿತರು ಇದನ್ನ ತಾವು ಹೇಳ್ತಾರೆ. ಪರನಾರಿ ಸಂಘ ಇಲ್ಲ ಕೃಷ್ಣನಿಗೆ ಎಂಬುದಾಗಿ. ಯಾಕೆ ಅಂದರೆ ಸಕಲ ವೇದಗಳೂ ಕೂಡ ಸಂತೋಷದಿಂದ, ಮುದದಿಂದ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇವೆ. ಮೇಲೆ ಅಯೋಗ್ಯರಿಗೆ ಕಾಣುವಂತೆ ಕೃಷ್ಣ ಪರನಾರಿ ಸಂಘವನ್ನ ಮಾಡಿದ ಅಂತ ಶಾಸ್ತ್ರಗಳಲ್ಲಿ ನಿರೂಪಿತವಾಗಿದ್ದರೂ ಕೂಡ ಕೋವಿದರು, ಅಂದರೆ ವೇದಾರ್ಥವನ್ನ ಚೆನ್ನಾಗಿ ಬಲ್ಲಂತಹ ಕೋವಿದರು ಈ ರೀತಿಯಾಗಿ ಪರನಾರಿ ಸಂಘ ಕೃಷ್ಣನಿಗೆ ಇದೆ ಎಂಬುದಾಗಿ ಹೇಳೋದಿಲ್ಲ. ಪರನಾರಿ ಸಂಘ ಅಂದರೆ ಸಾಮಾನ್ಯವಾಗಿ ತನ್ನ ಪತ್ನಿಯನ್ನ ಬಿಟ್ಟು ಬೇರೆಯವರಿಗೆ ಸೇರಿದಂತಹ ನಾರಿಯರ ಸಂಘವನ್ನ ಮಾಡುವುದು ಅಥವಾ ಬೇರೆ ಹೆಣ್ಣಿನ ಸಂಘವನ್ನ ಮಾಡುವುದನ್ನ ಪರನಾರಿ ಸಂಘ ಅಂತ ಕರೀತಾರೆ. ಕೃಷ್ಣನ ವಿಷಯದಲ್ಲಿ ಹಾಗಲ್ಲ. ರಮಯಾ ರಮಮಾಣೋಪಿ ತತಸ್ತೇನೈವ ಶ್ರಿಯಾತ್ಮನ ರಮತೆ ನಾನ್ಯಪಿ ಕ್ವಾಪಿ ರತಿರವಿಷ್ಣೋ ಸುಖಾತ್ಮನಃ. ರಮಾಯಾ ರಮಣಂ ತಸ್ಮಾತ್ ರಮಾಯಾ ರತಿಪಾತ್ರತಾ ನೈವಾಸ್ಯಾ ರತಿದಾತೃತ್ವಂ ವಿಷ್ಣೋರ್ನಹ್ಯನ್ಯತೋ ರತಿಃ. ಭಗವಂತ ರಮಾದೇವಿಯ ಜೊತೆಗೆ ಕೂಡಿದಾಗಲೂ ಕೂಡ ಆ ರಮಾದೇವಿಯ ಜೊತೆಗೆ ಅಲ್ಲ, ರಮಾದೇವಿಯಲ್ಲಿ ತನ್ನದೇ ಆದ ಒಂದು ರೂಪವನ್ನು ಇಟ್ಟು ಅದರ ಜೊತೆಗೆ ತಾನು ಕೂಡುತ್ತಾನೆ. ರಮಾದೇವಿಗೆ ತಾನು ಸುಖವನ್ನ ಪಡೆಯುವುದಕ್ಕಾಗಿ ಭಗವಂತನ ಜೊತೆಗೆ ರಮಿಸ್ತಾಳೆ ಹೊರತು ಭಗವಂತನಿಗೆ ಸುಖವನ್ನು ಕೊಡೋದಕ್ಕಾಗಿ ಅಲ್ಲ. ಭಗವಂತ ತಾನು ಆಪ್ತಕಾಮ, ಪಡೆಯಬೇಕಾದಂತಹ ಎಲ್ಲವನ್ನೂ ತಾನು ಪಡೆದಿದ್ದಾನೆ ಎಂಬುದಾಗಿ ಹೇಳುತ್ತದೆ. ಸಕಲ ಶಾಸ್ತ್ರಗಳೂ ಕೂಡ ಋಗ್ವೇದ, ಯಜುರ್ವೇದ, ಸಾಮವೇದ, ಪಂಚರಾತ್ರ, ಮಹಾಭಾರತ, ಮೂಲರಾಮಾಯಣ, ಪುರಾಣ, ಸಾತ್ವಿಕ ಪುರಾಣಗಳು ಎಲ್ಲವೂ ಕೂಡ ಭಗವಂತನನ್ನ ಸ್ತೋತ್ರ ಮಾಡ್ತಾ ಇವೆ. ಭಗವಂತ ನಿರ್ದೋಷ ಎಂಬುದಾಗಿ. ಅದರಿಂದ ವೇದಗಳೂ ಅವನ್ನ ಸ್ತುತಿಸ್ತಾ ಇರಬೇಕಾದ್ರೆ
ಆ ವೇದಗಳ ಮರ್ಮವನ್ನು ಸರಿಯಾಗಿ ಅದರ ಅರ್ಥವನ್ನು ಭಾವವನ್ನು ತಿಳಿದಿರ್ತಕ್ಕಂತಹ ಬುಧರು ಆ ವೇದಗಳ ಸ್ತುತಿಗೆ ವಿರುದ್ಧವಾಗಿ ಕೃಷ್ಣನಿಗೆ ಪರನಾರಿ ಸಂಘ ಇದೆ ಇದೆ ಎಂದು ಯಾವತ್ತಾದರೂ ಹೇಳಬಲ್ಲರ? ಸರ್ವಥಾ ಹೇಳೋದಿಲ್ಲ ಎಂಬುದಾಗಿ ಇಲ್ಲಿ ನಾವು ತಿಳ್ಕೊಳ್ಳಬೇಕು. ಎಂದ ಭಾಗವತದ ಚಂದದ ಮಾತನು ಮಂದಮಾನವ ಮನಸ್ಸಿಗೆ ತಂದುಕೋ ಜಗಕ್ಕೆ ಕೈವಲ್ಯವೀವ ಮುಕುಂದಗೆ ಕುಂದು ಕೊರತೆ ಸಲ್ಲದು ಶೋಭಾನೆ. ಸರ್ವವೇದಂಗಳು ಅಂತ ಹೇಳಿದ್ರಲ್ಲ ಹಿಂದಿನ ನುಡಿಯಲ್ಲಿ, ಶ್ರುತಿಗೀತೆಯನ್ನು ನಾವು ಇಲ್ಲಿ ಇಟ್ಕೊಳ್ಳಬೇಕು. ಭಾಗವತದಲ್ಲಿ ಶ್ರುತಿಗೀತೆ ಅಂತ ದಶಮಸ್ಕಂದದಲ್ಲಿ ಒಂದು ಭಾಗವಿದೆ. ಆ ಶ್ರುತಿಗೀತೆಯಲ್ಲಿ ವೇದದಲ್ಲಿ ಒಂದೊಂದು ಶಾಖೆಯ ಮಂತ್ರಾರ್ಥವನ್ನು ಒಂದೊಂದು ಶ್ಲೋಕದಲ್ಲಿ ಅದರ ಭಾವವನ್ನು ತಿಳಿಸ್ತಾ ಹೋಗ್ತಾ ಇದ್ದಾರೆ. 27 ಶ್ಲೋಕಗಳಲ್ಲಿ ಸಕಲ ಶ್ರುತ್ಯರ್ಥಗಳ ಆಂತರ್ಯವನ್ನು ಸಂಗ್ರಹ ಮಾಡಿ ವೇದವ್ಯಾಸ ದೇವರು ಕೊಟ್ಟಿದ್ದಾರೆ. ಹೀಗಾಗಿ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳುತ್ತಾರೆ, ಎಂದ ಭಾಗವತದ ಚಂದದ ಮಾತನ್ನು. ಆ ಭಾಗವತದಲ್ಲಿ ಹೇಳಿರ್ತಕ್ಕಂತಹ ಚಂದದ ಮಾತು ಅಲ್ಲಿ ಶ್ರುತಿಗೀತೆಯಲ್ಲಿ ಈ ಮಾತು ಬಹಳ ಚೆನ್ನಾಗಿ ಬರ್ತದೆ. ಸರ್ವವೇದಗಳ ಸಾರ ಶ್ರುತಿಗೀತೆಯಲ್ಲಿ ಹೇಳುತ್ತಾ ಇದ್ದದ್ದರಿಂದ, ಆ ಶ್ರುತಿಗೀತೆಯಲ್ಲಿ ಹೇಳಿದ್ದರಿಂದ ಸರ್ವವೇದಗಳು ಕೂಡ ತಾವು ಮುದದಿಂದ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇವೆ. ಆ ಭಾಗವತಕ್ಕೆ ಸಂಬಂಧಿಸಿರುವಂತಹ ಆ ಚಂದದ ಮಾತನ್ನು ಚೆನ್ನಾಗಿ ನಾವು ಮನನ ಮಾಡಿದಾಗ ಏನು ಗೊತ್ತಾಗ್ತದೆ? ಭಗವಂತ ನಿರ್ದುಷ್ಟ, ಯಾವ ಕುಂದುಕೊರತೆ ಆತನಿಗೆ ಇಲ್ಲ ಎಂಬುದನ್ನು ಹೇ ಮಂದಮಾನವ ಮನಸ್ಸಿಗೆ ತಂದುಕೋ. ಯಾಕೆ? ಭಗವಂತ ಜಗತ್ತಿಗೆ ಮೋಕ್ಷವನ್ನು ಕೊಡುವಂತಹ ಮುಕುಂದ ಎಂಬುದಾಗಿ ಇಲ್ಲಿ ನಮಗೆ ಹೇಳ್ತಾ ಇದೆ. ಮಂದಮಾನವ ಅಂದರೆ ಶಾಸ್ತ್ರದ ಮನನವಿಲ್ಲದೆ, ಭಗವದ್ಗುಣಗಳನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಇಲ್ಲದೇ ಇದ್ದದ್ದರಿಂದ ಮಂದ ಎಂಬುದಾಗಿ ಸಂಬೋಧನೆ ಮಾಡ್ತಾ ಇದೆ. ಶ್ರುತಿಗೀತೆಯಲ್ಲಿ ಭಾಗವತದಲ್ಲಿ ಏನು ಹೇಳ್ತಾ ಇದೆ? ಭಗವಂತ ಜಗತ್ತಿಗೆ ಮೋಕ್ಷವನ್ನ ಕೊಡುತ್ತಾನೆ. ಜಹ್ಯಜಾಮಜಿತ ದೋಷ ಗೃಹೀತ ಗುಣಾಂ ತ್ವಮಸಿ ಯದಾತ್ಮನ ಸಮವರುದ್ಧ ಸಮಸ್ತ ಭಗಃ. 2 ತರಹದ ಆಚ್ಛಾದಿಕ ಮುಚ್ಚುವಂತಹ ಪರದೆಗಳು ಇವೆ. ಜೀವರ ಸ್ವರೂಪವನ್ನು ಮುಚ್ಚಿ ಹಾಕಿ ನನ್ನ ಸ್ವರೂಪ ಏನು ಅಂತ ನನಗೆ ಗೊತ್ತಾಗದೇ ಇದ್ದಂತೆ ಮಾಡುವುದು ಜೀವಾಚ್ಛಾದಿಕ. ಭಗವಂತನ ಸ್ವರೂಪ ನನಗೆ ತಿಳಿಯದೇ ಇದ್ದಂತೆ ನನಗೆ ಅಡ್ಡಿಪಡಿಸುವಂತಹದ್ದು ಪರಮಾಚ್ಛಾದಿಕ. 2 ತರಹದ ಪ್ರಕೃತಿ. ಆ ಜೀವಾಚ್ಛಾದಿಕವನ್ನ ನಾಶ ಮಾಡಿ ಪರಮಾಚ್ಛಾದಿಕವನ್ನು ಪಕ್ಕಕ್ಕೆ ಸರಿಸಿ ಸ್ವರೂಪ ಸುಖ ಅಭಿವ್ಯಕ್ತವಾಗುವ ಹಾಗೆ ಮಾಡಿ ಮೋಕ್ಷವನ್ನು ಕೊಡ್ತಕ್ಕಂಥವನು ಪರಮಾತ್ಮ ಎಂಬುದಾಗಿ ಶ್ರುತಿಗೀತೆಯಲ್ಲಿ ಹೇಳ್ತಾ ಇದೆ. ಅಂದ ಮೇಲೆ ಎಂದ ಭಾಗವತದ ಚಂದದ ಮಾತನ್ನು ಮಂದಮಾನವ ಮನಸ್ಸಿಗೆ ತಂದುಕೋ. ಶಾಸ್ತ್ರ ತಾತ್ಪರ್ಯವನ್ನು ತಿಳಿಯಲಿಕ್ಕೆ ಆಗದೇ ಇದ್ದಂತಹ ಮಂದ ಇದನ್ನು ಸರಿಯಾಗಿ ತಿಳಿದುಕೋ. ಜಗಕ್ಕೆ ಎಲ್ಲ ಸಜ್ಜನ ವೃಂದಕ್ಕೆ ಮೋಕ್ಷವನ್ನು ಕರುಣಿಸುವವನು ಭಗವಂತ ಎಂಬುದಾಗಿ ಇಲ್ಲಿ ನಮಗೆ ರಾಜರು ಈ ಮಾತುಗಳಿಂದ ಅನೇಕ ಅಂಶಗಳನ್ನು ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನಿಗೆ ಎಲ್ಲೋ ಒಂದು ಲೋಪವಿದೆ, ದೇವರಿಗೆ ಏನೋ ಕೊರತೆ ಇದೆ ಎಂಬುದಾಗಿ ನಾವು ತಿಳಿಬಾರದು. ಕಾಮವಿಕಾರದಿಂದ ಹುಟ್ಟುವಂತಹ ಅಥವಾ ಕಾಮವಿಕಾರ ಇವೇ ಮೊದಲಾದ ಕುಂದುಕೊರತೆಗಳು ದೇವರಿಗೆ ಸರ್ವಥಾ ಇಲ್ಲ. ದೇವರಿಗೆ ಯಾವುದರದೋ ಕಾಮವಿದೆ, ಅಪೇಕ್ಷೆ ಇದೆ, ಏನೋ ಪಡಿಬೇಕು ಅಂತ ದೇವರಿಗೂ ಇದೆ, ಯಾವುದರದೋ ಲಾಲಸೆ ಇದೆ, ವಾಂಛೆ ಇದೆ ಎಂಬುದಾಗಿ ಸರ್ವಥಾ ತಿಳಿಬೇಡ್ರಿ. ಜಗತ್ತಿಗೆ ಕೈವಲ್ಯವನ್ನು ಕೊಡುವಂತಹ ಆಪ್ತಕಾಮನಾದ ಭಗವಂತನಿಗೆ ಯಾವ ಕುಂದು, ಯಾವ ಕೊರತೆ ಇದೆ, ಯಾವ ಲೋಪವಿದೆ? ಯಾವುದೂ ಇಲ್ಲ. 10 ವರ್ಷದ ಕೆಳಗೆ ಮಕ್ಕಳಾಟಿಕೆಯಲ್ಲಿ ಚಿತ್ತ ಸ್ತ್ರೀಯರಿಗೆ ಎರಗುವುದೇ ಅರ್ತಿಯಿಂದರ್ಚಿಸಿದ ಗೋಕುಲದ ಕನ್ಯೆಯರ ಸತ್ಯ ಸಂಕಲ್ಪ ಬೆರೆತಿದ್ದ ಶೋಭಾನೆ. ಭಗವಂತ ತಾನು ಗೋಪಿಕಾ ಸ್ತ್ರೀಯರ ಜೊತೆಗೆ ಸಂಘವನ್ನ ಮಾಡಿದ.
ಅನ್ನುವಂತಹ ಪ್ರಸಂಗವನ್ನು ಭಾಗವತದಲ್ಲಿ ಹೇಳುವಾಗ, ಕಾಳಿಂದಿ ನದಿಯಲ್ಲಿ ಹೇಮಂತೆ ಪ್ರಥಮೇ ಮಾಸಿ ಆ, ಭಗವಂತ ಆ, ನಂದಗೋಪ ಸುತಂ ದೇವಿ ಪತಿಮ್ಮೆ ಕುರುತೇ ನಮಃ ಅಂತ ಹೇಮಂತ ಋತುವಿನ ಪ್ರಥಮ ಮಾಸದಲ್ಲಿ ಆ ಎಲ್ಲ ಗೋಪಿಕಾಸ್ತ್ರೀಯರು ಆ, ನದಿಯಲ್ಲಿ ಸ್ನಾನವನ್ನು ಮಾಡ್ತಾ ಇರುವಾಗ ಕೃಷ್ಣ ಪರಮಾತ್ಮ ಅವರ ವಸ್ತ್ರಗಳನ್ನೆಲ್ಲ ತೆಗೆದುಕೊಂಡು ಗಿಡದ ಮೇಲೆ ಹೋಗಿ ತಾನು ಕೂಡ್ತಾನೆ. ಆಗ ಅವರಿಗೆ ವಸ್ತ್ರವನ್ನು ಕೊಡೋದಿಲ್ಲ, ಸತಾಯಿಸ್ತಾನೆ. ನೀವು ಕೈ ಎತ್ತಿ ಬಂದು ದೇವರನ್ನು ಕೈ ಮುಗಿರಿ, ಆಗ ನಾನು ಈ ವಸ್ತ್ರಗಳನ್ನು ಕೊಡ್ತೇನೆ ಎಂಬುದಾಗಿ ತಾನು ಭಗವಂತ ಮಾಡಿದಂತಹ ಪ್ರಧಾನವಾದ ಕಥೆಯನ್ನ ನಮಗೆ ಇಲ್ಲಿ ತಿಳಿಸ್ತಾರೆ. ಭಗವಂತ 10 ವರ್ಷದ ಕೆಳಗಿನ ವಯಸ್ಸು ದೇವರದು. ಭಗವಂತ ಗೋವರ್ಧನ ಪರ್ವತವನ್ನ ಎತ್ತಿದಾಗ ಕ್ವ ಸಪ್ತಹಾಯನೋ ಬಾಲಃ ಕ್ವ ಮಹಾದ್ರಿ ವಿದಾರಣಂ ಎಂಬುದಾಗಿ 7ನೇ ವಯಸ್ಸಿಗೆ ತಾನು ಗೋವರ್ಧನ ಪರ್ವತವನ್ನ ಎತ್ತಿದ. ಇದಕ್ಕಿಂತಲೂ ಪೂರ್ವದಲ್ಲಿ ಭಗವಂತ ತಾನು ಗೋಪಿಕಾಸ್ತ್ರೀಯರ ಜೊತೆಗೆ ಸಂಗವನ್ನು ಮಾಡಿದ ಎಂಬುದಾಗಿ ಹೇಳಲಾಗ್ತದೆ. 10 ವರ್ಷದ ಕೆಳಗೆ ಪ್ರಾಯ 7, 8 ಈ ವಯಸ್ಸುಗಳಲ್ಲಿ ಸ್ಥೂಲವಾಗಿ 10 ವರ್ಷದ ಕೆಳಗೆ 16ನೇ ವಯಸ್ಸಿನಲ್ಲಿ ಯೌವನಾವಸ್ಥೆ ಕಾಣಿಸಿಕೊಳ್ಳುತ್ತದೆ. ತತ್ಪೂರ್ವದ ವಯಸ್ಸು ಅಂತ ರಾಜರು ಹೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಯಾವ ಬಾಲಕರಿಗೂ ಚಿತ್ತ ಸ್ತ್ರೀಯರ ಕಡೆಗೆ ಎರಗೋದಿಲ್ಲ. ಹೀಗಾಗಿ ಭಗವಂತ ಕಾಮದೃಷ್ಟಿಯಿಂದ ಈ ರೀತಿಯಾಗಿ ಮಾಡಿದವನಲ್ಲ. ಹಾಗಾದರೆ ಭಗವಂತ ಯಾಕೆ ಈ ರೀತಿಯಾಗಿ ಮಾಡಿದ? ಯೂಯಂ ವಿವಸ್ತ್ರ ಯದಪೋ ಧೃತವ್ರತ ವ್ಯಗಾಹತೈತದ್ ತದುದೇವ ಹೇಳನಂ ಬದ್ಧ್ವಾಂಜಲಿಂ ಮೂರ್ಧ್ನ್ಯುಪನುತ್ತಯೇಂ ಸಹ ಕೃತ್ವಾ ನಮೋವೋ ವಸನಂ ಪ್ರಗೃಹ್ಯತಾಂ. ಕಾತ್ಯಾಯನಿ ವ್ರತವ ದೊಡ್ಡ ವ್ರತ ಅದು. ಆ ವ್ರತವನ್ನು ಮಾಡ್ತಾ ಇದ್ದಾಗ ವಸ್ತ್ರರಹಿತರಾಗಿ ನೀವು ಯಾವ ವಸ್ತ್ರವೂ ಇಲ್ಲದೆ ನದಿಗಳಲ್ಲಿ ಸ್ನಾನ ಮಾಡಿದರೆ ಆ ಪ್ರಾತಃ ಕಾಲದಲ್ಲಿ ಬರುವಂತಹ ಸ್ನಾನಕ್ಕೆ ಬರುವ ಅನೇಕ ದೇವತೆಗಳು, ಆ ಜಲಾಭಿಮಾನಿ ದೇವತೆಗಳು ಅವರಿಗೆ ಅವಮಾನ ಮಾಡಿದಂತೆ ಆಗುತ್ತದೆ. ಅದರಿಂದ ಪಾಪ ಬರ್ತದೆ. ಆ ಪಾಪ ಪರಿಹಾರಕ್ಕಾಗಿ ನೀವು ತಲೆಯ ಮೇಲೆ ಕೈ ಜೋಡಿಸಿ ನನಗೆ ನಮಸ್ಕಾರ ಮಾಡಿ ನಾನು ನಿಮಗೆ ವಸ್ತ್ರಗಳನ್ನು ಕೊಡ್ತೇನೆ ಅಂತ ಭಗವಂತ ಆ ರೀತಿಯಾಗಿ ಅವರಿಗೆ ಅವರು ಮಾಡಿದ ಆ ಅವಮಾನವನ್ನು, ಅದರಿಂದ ಬಂದ ಪಾಪವನ್ನು ಪರಿಹಾರ ಮಾಡುವುದಕ್ಕಾಗಿ ತನಗೆ ಕೈ ಮುಗಿಸಿ ನಮಸ್ಕಾರ ಸ್ವೀಕಾರ ಮಾಡಿ ಅವರ ಉಡುಪುಗಳನ್ನು ಅವರಿಗೆ ಕೊಟ್ಟಿದ್ದಾನೆ. ಆದ್ದರಿಂದ ಭಗವಂತ ಕಾಮುಕ ದೃಷ್ಟಿಯಿಂದ ಆ ರೀತಿಯಾಗಿ ತಾನು ಮಾಡಿದವನಲ್ಲ ಎಂಬ ಮಾತನ್ನ ಇಲ್ಲಿ ನಾವು ತಿಳಿದುಕೊಳ್ಳಬೇಕು. ಇದಾದ ಮೇಲೆ ಭಗವಂತ ಸತ್ಯ ಸಂಕಲ್ಪ, ಅರ್ತಿಯಿಂದ ಅವನನ್ನು ಅರ್ಚಿಸಿರ್ತಕ್ಕಂಥವರು ಆ ಕನ್ಯೆಯರು. ನಂದಗೋಪ ಸುತಂ ದೇಹಿ ಎಂಬುದಾಗಿ ಇದ್ದದ್ದರಿಂದ ಅವರ ಸಂಕಲ್ಪವನ್ನ ನಂದಗೋಪ ಸುತಂ ದೇವಿ ಪತಿಮ್ಮೆ ಕುರುತೇ ನಮಃ ಅಂತ ನಂದಗೋಪನ ಮಗನಾದಂತಹ ಕೃಷ್ಣ ನಮಗೆ ಪತಿಯಾಗಿ ಬರಬೇಕು ಅಂತ ಅವರು ಪ್ರಾರ್ಥನೆ ಮಾಡಿ ಆ ವ್ರತವನ್ನ ಮಾಡಿದ್ರು. ಸಂಕಲ್ಪೋ ವಿದಿತ ಸಾಧ್ಯೋಹೋ ಭವತೀನಾಂ ಮದರ್ಚನೆ ಮೋದಿತ ಯೋಸೌ ಸತ್ಯೋ ಭವಿತು ಮರಹತಿ ಎಂಬುದಾಗಿ ಅವರ ಸಂಕಲ್ಪವನ್ನು ತಿಳಿದಿರ್ತಕ್ಕಂತಹ ಕೃಷ್ಣ ಪರಮಾತ್ಮನ ಸಂಘವನ್ನು ಬಯಸಿ ವ್ರತವನ್ನ ಆಚರಣೆ ಮಾಡಿದ ಅವರ ಸಂಕಲ್ಪವನ್ನು ಅರಿತಂತಹ ಕೃಷ್ಣ ಅವರಿಗೆ ಅವರ ಸಂಕಲ್ಪವನ್ನು ಪರಿಪೂರ್ಣಗೊಳಿಸಿದ, ಸತ್ಯ ಸಂಕಲ್ಪನಾಗಿದ್ದ. ಕೃಷ್ಣ ಅರ್ತಿಯಿಂದ ಅರ್ಚಿಸಿರ್ತಕ್ಕಂತಹ ಆ ಭಕ್ತೆ ಅವರನ್ನು ವಿಶೇಷವಾಗಿ ದೇವರು ಅನುಗ್ರಹವನ್ನ ಮಾಡಿದ. ದೇವರಿಗೆ ಈ ಪ್ರಸಂಗದಲ್ಲೂ ಕೂಡ ಕಾಮಭಾವ ಇರಲಿಲ್ಲ. ಸೋಯಂ ವಿಹಾರ ಇಹಮೇ ತನುಭೃತ್ ಸ್ವಭಾವ ಸಂಭೂತಯೇ. ಜಗತ್ತಿನ ಸೃಷ್ಟಿ ವಿಷಯದಲ್ಲಿ ಹೇಗೋ ಹಾಗೆ ಅಯೋಗ್ಯರಿಗೆ ಮೋಹವನ್ನುಂಟು ಮಾಡುವ ವಿಷಯದಲ್ಲೂ ಕೂಡ ಭಗವಂತ ತನ್ನ ಸಂಕಲ್ಪವನ್ನು ಸತ್ಯಗೊಳಿಸ್ತಾನೆ. ಆದ್ದರಿಂದ ಕನ್ಯೆಯರ ಜೊತೆಗೆ ತಾನು ಬೆರೆತ ಎಂಬುದಾಗಿ ಇಲ್ಲಿ ನಾವು ತಿಳಿದುಕೊಳ್ಳಬೇಕು. 10 ಮತ್ತಾರು ಸಾಸಿರ ಸ್ತ್ರೀಯರಲ್ಲಿ 10 10 ಕ್ರಮದಿಂದ ಪುತ್ರರ ವೀರ್ಯದಲ್ಲಿ ಸೃಷ್ಟಿಸಿದವರುಂಟೆ, ಅರ್ತಿಯ ಸೃಷ್ಟಿ ಹರಿಗಿದು ಶೋಭಾನೆ. ಭಗವಂತ ಕಾಮುಕನಾಗಿ ಅವರ ಜೊತೆಗೆ ಸಂಘವನ್ನ ಮಾಡಲಿಲ್ಲ. ಅಗ್ನಿಯ ಪುತ್ರರಾದ
ಅವರು ಭಗವಂತನ ಪತ್ನಿಯಾಗಬೇಕು ನಾವು ಅಂತ ಅಗ್ನಿಪುತ್ರರು ವಿಶೇಷವಾಗಿ ತಪಸ್ಸು ಮಾಡಿ, ವಾಯುದೇವರನ್ನು ತಪಸ್ಸು ಮಾಡಿ ಸ್ತ್ರೀತ್ವವನ್ನು ಪಡೆದುಕೊಂಡಿದ್ರು. ನರಕಾಸುರ ಆ ಹೆಣ್ಣು ಮಕ್ಕಳನ್ನೆಲ್ಲ ಬಂಧಿಸಿದ್ದ. ಕೃಷ್ಣ ಪರಮಾತ್ಮ ನರಕಾಸುರನನ್ನ ಸಂಹಾರ ಮಾಡಿ ಅವರನ್ನ ತಾನು ವಿವಾಹ ಮಾಡಿಕೊಂಡ. ಗೋಕುಲದಲ್ಲಿ ಗೋಪಿಕಾಸ್ತ್ರೀಯರ ಜೊತೆಗೆ ತಾನು ರಾಸಕ್ರೀಡೆಯನ್ನ ಆಡಿದ. ಹೀಗೆ 16,000 ಸ್ತ್ರೀಯರಲ್ಲಿ ಭಗವಂತ 16,000 ಮಂದಿ ಮಡದಿಯರಲ್ಲಿ ಪ್ರತಿಯೊಬ್ಬರಲ್ಲೂ ಕೂಡ 10 ಎಂಬಂತಹ ಕ್ರಮದಿಂದ ತನ್ನ ವೀರ್ಯದಿಂದ ಮಕ್ಕಳನ್ನ ತಾನು ಹುಟ್ಟಿಸಿದ. ಹೀಗೆ ಜಗತ್ತಿನಲ್ಲಿ ಎಲ್ಲಾದರೂ ಇದೆಯಾ? ಕ್ರಮ ಕಂಡಿದೆಯಾ? ಭಗವಂತ ಅರ್ತಿಯ ಸೃಷ್ಟಿ, ಸ್ವೇಚ್ಛೆಯಿಂದ ಭಗವಂತ ತಾನು ಸೃಷ್ಟಿ ಮಾಡಿದ, ಆನಂದದಿಂದ ತಾನು ಸೃಷ್ಟಿ ಮಾಡಿದ. ಅವರೆಲ್ಲರೂ ಕೂಡ ನಾರಾಯಣ ಎನ್ನುವಂತಹ 10 ಲಕ್ಷ ಮಂದಿ ಮಕ್ಕಳನ್ನು ತಾನು ಪಡೆದ. ಒಬ್ಬೊಬ್ಬರಲ್ಲಿ 10 ಜನ ಗಂಡು ಮಕ್ಕಳು, 1 ಹೆಣ್ಣು. ಹೀಗೆ ಕೃಷ್ಣ ಅರ್ತಿಯ ಸೃಷ್ಟಿಯನ್ನ ತಾನು ಮಾಡ್ತಾ ಹೋದ, ಸ್ವೇಚ್ಛೆಯಿಂದ ತಾನು ಸೃಷ್ಟಿಯನ್ನ ಮಾಡಿದ. ಜಗತ್ತಿನಲ್ಲಿ ಪೂರ್ಣಾನಂದನಾದ ಹರಿಗೆ ಇದೊಂದು ಆನಂದದ ಸ್ವೇಚ್ಛೆಯ ಸೃಷ್ಟಿ ಎಂಬುದು ಸ್ಪಷ್ಟವಾಗುತ್ತದೆ. ಸಾಮಾನ್ಯ ಮಾನವರಿಗೆ ಇದು ಸಾಧ್ಯವಿಲ್ಲ. ಇದರಿಂದ ಕೃಷ್ಣ ಸಾಕ್ಷಾತ್ ಪರಮಾತ್ಮ. ಭಗವಂತ ಸೃಷ್ಟಿ ಮಾಡಿದ್ದು ಕೂಡ ಅರ್ತಿಯ ಸೃಷ್ಟಿ ಎಂಬುದಾಗಿ ನಾವು ತಿಳಿಬೇಕು. ಭಗವಂತ ಮಕ್ಕಳನ್ನ ಸೃಷ್ಟಿ ಮಾಡುವಂತಹ ಮಹಿಮೆಯನ್ನ ಯಾರು ತಿಳಿತಾರೋ ಅವರನ್ನ ದೇವರು ಸಲಹಲಿ. ಭಗವಂತ ಏನು ಮಾಡಿದ, ಒಂದು ಸಲ ತನ್ನ ಗೋಕುಲವನ್ನ ಬಿಟ್ಟು, ನಂದವ್ರಜವನ್ನ ಬಿಟ್ಟು ವೃಂದಾವನಕ್ಕೆ ಹೋಗಬೇಕು ಅಂತ ಸಂಕಲ್ಪ ಮಾಡಿದ. ಅದನ್ನ ಹೇಳಿದ, ಯಾರು ಕೇಳಲಿಲ್ಲ. ಹರಿವಂಶ ಪುರಾಣದಲ್ಲಿ ಈ ಕಥೆ ಬಹಳ ಚೆನ್ನಾಗಿ ಬರ್ತದೆ. ಭಗವಂತ ತಾನು ತೋಳಗಳನ್ನ ನಿರ್ಮಾಣ ಮಾಡಿದಂತೆ. ಸಸಜ್ಜ ರೋಮಕೂಪೇಭ್ಯ ವ್ಯಾಘ್ರ ಸಮಾನ ಬಲೇ ಶ್ರೀವತ್ಸ ಕೃತಲಕ್ಷಣಾ. ಆ ತೋಳಗಳ ಮುಖದಲ್ಲಿ ಶ್ರೀವತ್ಸದ ಚಿಹ್ನೆ ಇತ್ತು ಅಂತ ನಮಗೆ ತಿಳಿದು ಬರ್ತದೆ. ಅಂತಹ ತೋಳಗಳನ್ನ ಕೋಟಿ ರೋಮಗಳಿಂದ ತೋಳಗಳನ್ನ ಸೃಷ್ಟಿ ಮಾಡಿದ. ಆ ತೋಳಗಳನ್ನು ನೋಡಿ ವ್ಯಾಘ್ರ ಸಮಾನವಾದ ತೋಳಗಳು, ನಮ್ಮ ಆಕಳಗಳನ್ನ ನಮ್ಮನ್ನ ಹಿಂಸಿಸ್ತವೆ, ತೊಂದರೆ ಕೊಡ್ತದೆ ಅಂತ ಎಲ್ಲರೂ ವೃಂದಾವನಕ್ಕೆ ಹೊರಟು ಹೋಗ್ತಾರೆ. ಆ ಯಮುನಾ ನದಿ ತೀರ ವೃಂದಾವನದಲ್ಲಿ ವಾಸ ಮಾಡುತ್ತಾರೆ. ರೋಮ ಕೂಪ ಕೋಟಿ ವೃಕಂಗಳ. ಭಗವಂತ ಪ್ರತಿಯೊಂದು ರೋಮದ ರಂಧ್ರದಿಂದಲೂ ಅನೇಕ ಸಂಖ್ಯೆಯಲ್ಲಿ ತೋಳಗಳನ್ನು ನಿರ್ಮಾಣ ಮಾಡಿದ. ಎಲ್ಲ ಗೋಪಾಲಕರನ್ನ ನಂದಗೋಕುಲದಿಂದ ವೃಂದಾವನಕ್ಕೆ ವಲಸೆ ಹೋಗುವಂತೆ ತಾನು ಮಾಡಿದ. ಅಂತಹ ನಮ್ಮ ಶ್ರೀಕೃಷ್ಣ ಮಕ್ಕಳನ್ನು ಸೃಜಿಸುವಂತಹ ಮಹಿಮೆ ಒಂದೇ ಸರಿಯಾಗಿ ತಿಳಿದವರಿಗೆ ಅದು ಉದ್ಧಾರಕವಾಗುತ್ತದೆ. ಭಗವಂತ ಏನದ್ಭುತವಾಗಿ ತಾನು ಸೃಷ್ಟಿಯನ್ನ ಮಾಡುತ್ತಾನೆ. ಭಗವಂತನ ಅಮೋಘ, ಎಲ್ಲವೂ ಅದ್ಭುತ. ತನ್ನ ಇಚ್ಛೆಯ ಮೂಲಕವಾಗಿ ತಾನು ಸೃಷ್ಟಿಯನ್ನ ಮಾಡಿದ. ಭಗವಂತನ ಆ ಚಮತ್ಕಾರ, ಆ ಲೀಲೆ, ಆ ಮಹಿಮೆ, ಇವುಗಳ ಜ್ಞಾನವನ್ನ ಮಾಡಿಕೊಳ್ಳುವಂತಹ ಯಾವ ಭಕ್ತರಿದ್ದಾರಲ್ಲ, ಆ ಭಕ್ತರನ್ನ ಭಗವಂತ ತಾನು ಸಲಹುತ್ತಾನೆ ಎಂಬುದಾಗಿ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತ ತಾನು ಸೃಷ್ಟಿ ಮಾಡಬೇಕು ಅಂತಂದ್ರೆ ಹೇಗಾದರೂ ಸೃಷ್ಟಿ ಮಾಡಬಲ್ಲ, ರೋಮದಿಂದಲಾದರೂ ಸೃಷ್ಟಿ ಮಾಡಬಲ್ಲ, ಹೆಂಗಾದರೂ ತಾನು ಸೃಷ್ಟಿ ಮಾಡಬಲ್ಲ. ಭಗವಂತನಿಗೆ ಹೆಣ್ಣು ಬೇಕು, ಸ್ತ್ರೀ ಸಂಪರ್ಕದಿಂದಲೇ ಸೃಷ್ಟಿಯಾಗಬೇಕು ಎನ್ನುವಂತಹ ನಿಯಮ ಇಲ್ಲ. ಆದ್ದರಿಂದ ಅವನನ್ನ ಭಗವಾನ್, ಪರಮಾತ್ಮ ಎಂಬುದಾಗಿ ಕರೀತಾರೆ. ಸರ್ವೋತ್ತಮ, ಅಘಟಿತ ಘಟನಾ ಸಾಮರ್ಥ್ಯ ಉಳ್ಳವನು ಎಂಬುದಾಗಿ ತಿಳಿಸಿಕೊಡ್ತಾರೆ. ಪರಮಾತ್ಮ ತಾಯಿ ಕೇಳ್ತಾಳೆ, ಎಲ್ಲರೂ ಕೃಷ್ಣ ಮಣ್ಣನ್ನು ತಿಂತಾನೆ, ಯಾಕೆ ಮಣ್ಣನ್ನು ತಿಂದ ಭಗವಂತ? ಯಾಕೆ ಕೃಷ್ಣ ಮಣ್ಣನ್ನು ತಿಂದೆ ಅಂತ ಯಶೋದೆ ಕೇಳಿದಾಗ, ಯಶೋದೆಗೆ, ಅಮ್ಮ ನಾನು ಮಣ್ಣು ತಿಂದಿಲ್ಲ, ಹಾಗಾದರೆ ಬಾಯಿ ತೆಗಿ. ಆ ಸಣ್ಣ ಬಾಯಿಯೊಳಗೆ ಎಲ್ಲ ಲೋಕಗಳನ್ನು ಕಣ್ಣಾರೆ ತಾನು ತೋರಿಸಿದ. ಆ ಕೃಷ್ಣನ ಘನತೆ ಏನು, ಅದನ್ನು ಯಾರು ತಿಳಿತಾರೋ ಅವರಿಗೆ ಅದು ಸಲಹಲಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಕೃಷ್ಣನಿಗೆ ಕಾಮವಿಕಾರವಿಲ್ಲ. ಅವನು ಹೆಂಗಾದರೂ ಸೃಷ್ಟಿ ಮಾಡಬಲ್ಲ. ಕೋಟಿಗಟ್ಟಲೆ ತೋಳಗಳನ್ನು ತಾನು ನಿರ್ಮಾಣ ಮಾಡಿದ ಮಹಿಮೆಯನ್ನು ಹೇಳಿದರು.
ಮುಂದೆ ನಾರದ ಸನಕಾದಿಗಳು ದೇವರಿಗೆ ನಮಸ್ಕಾರ ಮಾಡುತ್ತಾರೆ ಅನ್ನುವಂತಹ ಮಹಿಮೆಯನ್ನೂ ಹೇಳುವರಿದ್ದಾರೆ. ಬಾಯಿಯಲ್ಲಿ ಸಮಗ್ರವಾದ ಜಗತ್ತನ್ನು ತೋರಿಸಿದ್ದಾನೆ ಅಂದರೆ ಸಮಗ್ರವಾದ ಬ್ರಹ್ಮಾಂಡ ಆಧಾರಕತ್ವ ಅವನಲ್ಲಿ ಇದೆ. ಅಂದರೆ ಸಮಗ್ರವಾದ ಬ್ರಹ್ಮಾಂಡವನ್ನ ಒಂದು ಚಿಟಿಕೆ ಕೈ ಬೆರಳ ಮೇಲೆ ತಾನಿಟ್ಕೊಂಡಿದ್ದಾನೆ, ಅದು ಬಾಯಲ್ಲಿದೆ. ಅಂತಹ ಬ್ರಹ್ಮಾಂಡದಲ್ಲಿ ಯಾವುದೋ ಒಂದು ಸಣ್ಣ ಭಾಗ ಭೂಮಿ, ಆ ಭೂಮಿಯಲ್ಲಿ ಎಲ್ಲೋ ಭರತ ವರ್ಷ, ಆ ಭರತ ವರ್ಷದಲ್ಲಿ ಯಾವುದೋ ನರ್ಮದಾ ಯಮುನಾ ತೀರ, ಆ ಭಾಗದಲ್ಲಿರುವಂತಹ ಆ ಗೋಕುಲ, ಆ ವೃಂದಾವನ, ಅಲ್ಲಿರುವಂತಹ ಗೋಪಿಕಾ ಸ್ತ್ರೀಯರು, ಅವರ ಕಾಮಕ್ಕೆ ಈತ ವಶನಾಗುವುದು ಸಾಧ್ಯವಾಗುತ್ತದಾ? ಇದು ಸಮಗ್ರವಾದ ಬ್ರಹ್ಮಾಂಡಾಧಾರಕತ್ವವೆಂಬ ಮಹಿಮೆಯನ್ನು ಮಹಾಮಹಿಮ ಸಂಪನ್ನನಾದ ಭಗವಂತನಿಗೆ ಕಾಮ ವಿಕಾರಕ್ಕೆ ಅವನು ಒಳಗಾಗುತ್ತಾನ? ಸರ್ವಥಾ ಇಲ್ಲ. ಬ್ರಹ್ಮಾಂಡಾಧಾರಕತ್ವವೆಂಬಂತಹ ಅಸಾಧಾರಣ ಮಹಿಮೆಯನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಪರಮಾತ್ಮ ಯಶೋದೆ ತನ್ನ ಮಗು ಅಂತಲೇ ಕೊನೆ ತನಕ ತಿಳ್ಕೊಂಡ್ಬಿಟ್ಲು. ಆ ಯಶೋದೆಗೆ ತನ್ನ ಸ್ವರೂಪವನ್ನು ಪರಿಚಯ ಮಾಡಬೇಕು ಎಂಬ ಉದ್ದೇಶದಿಂದ ಭಗವಂತ ತಾನು ಮಣ್ಣನ್ನು ತಿಂತಾನೆ. ಆಮೇಲೆ ಯಶೋದೆಗೆ ಆ ಒಂದು ಮಾಧ್ಯಮದ ಮುಖಾಂತರ ತಾನು ಬ್ರಹ್ಮಾಂಡವನ್ನು ಬಾಯಿಯಲ್ಲಿ ತಾನು ತೋರಿಸ್ತಾನೆ. ಯಾಕೆ? ಯಶೋದೆಯನ್ನು ಸಲಹಲಿಕ್ಕೆ, ತನ್ನ ಮಹಿಮೆಯನ್ನು ತಿಳಿದವರನ್ನು ಸಲಹಬೇಕು ತಾನೆ. ಯಶೋದೆಗೆ ತೋರಿಸಿರುವಂಥ ತನ್ನ ಘನತೆ, ಅದನ್ನು ಭಗವಂತ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ್ದು ಒಂದು ಮಹಿಮೆ, ಅದನ್ನು ಯಶೋದೆಗೆ ತೋರಿಸಿದ್ದು ಮತ್ತೊಂದು ಮಹಿಮೆ. ಅದನ್ನು ಚಿಂತನೆ ಮಾಡುವಂತಹ ಭಕ್ತರಿಗೂ ತಾನು ಸಲಹತೇನೆ, ಅದು ದೇವರ ಮತ್ತೊಂದು ಮಹಿಮೆ. ಯಾಕೆ? ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಕೃಷ್ಣ ಹೇಳ್ತಾನಲ್ಲ, ತನ್ನ ಅವತಾರದ ಕಥೆಯನ್ನ, ಅವತಾರದಲ್ಲಿ ತಾನು ಮಾಡಿದ ಕರ್ಮಗಳು, ಲೀಲೆಗಳು, ಅವುಗಳ ಕಥೆಯನ್ನ, ಇವೆಲ್ಲವೂ ಅಮೋಘವಾದದ್ದು, ಅಲೌಕಿಕವಾದದ್ದು, ತಾತ್ವಿಕವಾದದ್ದು ಅಂತ ಯಾರು ತಿಳಿತಾರೋ ಅವರನ್ನು ಮತ್ತೆ ನಾನು ಸಂಸಾರಕ್ಕೆ ಕರ್ಕೊಂಡು ಬರೋದಿಲ್ಲ ಅಂತ ಹೇಳಿದ್ದಾನೆ. ಈ ಎಲ್ಲ ಮಹಿಮೆಯನ್ನು ತೋರಿಸಲಿಕ್ಕೆ ಕೃಷ್ಣ ತಾನು ಆ ಬಾಯಿಯಲ್ಲಿ ಬ್ರಹ್ಮಾಂಡವನ್ನು ತೋರಿಸಿದ. ಅಂತಹ ನಿಯಂತ್ರಣವನ್ನು ಇಟ್ಕೊಂಡಿರ್ತಕ್ಕಂತಹ ಆ ಭಗವಂತನಿಗೆ ಕಾಮಭಾವವಿದೆಯಾ? ನಾರದ, ಸನಕಾದಿ ಮೊದಲಾದ ಯೋಗಿಗಳು ನಾರಿಯರಿಗೆ ಮರಳಾಹರೇ, ಓರಂತೆ ಕೃಷ್ಣನ ಅಡಿಗಡಿಗೆ ಎರಗುವವರೇ, ಆರಾಧಿಸುತ್ತಾ ಭಜಿಸುವವರೇ. ಹೋಗ್ಲಿ, ಒಂದು ವೇಳೆ ಕೃಷ್ಣನಿಗೆ ಪರನಾರಿ ಸಂಘ ಇದೆ, ಬುಧರು ಶಾಸ್ತ್ರವನ್ನು ಚೆನ್ನಾಗಿ ಬಲ್ಲಂತಹ ಜ್ಞಾನಿಗಳು ಎಂದು ಒಪ್ಪೋದಿಲ್ಲ. ಆದರೆ ಒಂದು ವೇಳೆ ಕೃಷ್ಣನಿಗೆ ಪರನಾರಿ ಸಂಘವಿದೆ ಅಂತ ನೀವು ಆಪಾದನೆ ಮಾಡಿದರೂ ಕೂಡ ನಾರದ, ಸನಕ, ಸನಂದ, ಸನತ್ಕುಮಾರ, ಸನತ್ಸುಜಾತರು ಅದೆಂಥ ಜ್ಞಾನಿಗಳವರು. ಅವರು ಶುದ್ಧ ಬ್ರಹ್ಮಚರ್ಯವನ್ನು ಹೊಂದಿರತಕ್ಕಂಥವರು. ಶಾಸ್ತ್ರದಲ್ಲಿ ಅವರ ಬ್ರಹ್ಮಚರ್ಯದ ಕುರಿತಾಗಿ ಅದ್ಭುತವಾಗಿ ಹೇಳುತ್ತದೆ. ಸನತ್ಕುಮಾರ ಎಂಬುದಾಗಿ ನಾವು ಸ್ಮರಣೆ ಮಾಡಿದರೆ ಸಾಕು, ಯಾವ ಕೆಟ್ಟ ಕಾಮಗಳು ನಮ್ಮನ್ನು ಪೀಡಿಸೋದಿಲ್ಲ ಅಂತ ಹೇಳುತ್ತದೆ ಶಾಸ್ತ್ರ. ಸನತ್ಕುಮಾರ ಅವತೂ, ಕಾಮದಿಂದ ಅವನು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ಪ್ರಾರ್ಥನೆ ಇದೆ. ಅಂತಹ ಸನಕಾದಿಗಳು ಅವರು ಎಂದಾದರೂ ನಾರಿಯರಿಗೆ ಮರಳಾದ ಒಂದು ಉಲ್ಲೇಖವಿದೆಯಾ? ದೃಷ್ಟಾಂತವಿದೆಯಾ? ಅಂತಹ ಜ್ಞಾನಿಗಳು ಅಡಿಗಡಿಗೆ ಕೃಷ್ಣನನ್ನು ವಂದಿಸ್ತಾ ಇದ್ದಾರೆ, ಅಡಿಗಡಿಗೆ ಕೃಷ್ಣನನ್ನು ನಮಸ್ಕಾರ ಮಾಡ್ತಾ ಇದ್ದಾರೆ, ಆರಾಧಿಸ್ತಾ ಇದ್ದಾರೆ, ಭಜಿಸ್ತಾ ಇದ್ದಾರೆ. ನಾರದ, ಸನಕಾದಿಗಳು ಕಾಮವನ್ನು ಗೆದ್ದಿರ್ತಕ್ಕಂಥವರು, ಯಾವ ಸ್ತ್ರೀಯರಿಗೂ ವಶರಾಗದೇ ಇರತಕ್ಕಂಥವರು. ಅಂತಹವರಿಂದ ವಂದ್ಯನಾಗಿದ್ದಾನೆ, ಅಂಥವರಿಂದ ಆರಾಧ್ಯನಾಗಿದ್ದಾನೆ. ಅಂಥವರಿಂದ ಸೇವ್ಯನಾದ ಕೃಷ್ಣನಿಗೆ ಪರನಾರಿ ಸಂಘವನ್ನು ಹೇಳೋದು ಯೋಗ್ಯವಾ, ನ್ಯಾಯವಾ ಎಂಬುದಾಗಿ ಕೇಳ್ತಾ ಇದ್ದಾರೆ. ಗೋವಿಂದ ಭುಜಗುಪ್ತಾಯಾಂ ದ್ವಾರಕಾಯಾಂ ಕುರುದ್ವಃ ಅದ್ರಾಕ್ಷೀನ್ ನಾರದೋಭೀಕ್ಷ್ಣಂ ಕೃಷ್ಣೋಪಾಸನ ಲಾಲಸಃ. ಭಾಗವತದಲ್ಲಿ ಬಂದಿದೆ. ಕೃಷ್ಣ ದ್ವಾರಕೆಯಲ್ಲಿದ್ದಾಗ ಆ ಭಗವಂತನನ್ನು ನೋಡುವಾಗ ಆಗಾಗ ನಾರದರು ಬರ್ತಾ ಇದ್ರಂತೆ. ಭಗವಂತನಿಗೆ ವಂದನೆ ಮಾಡ್ತಾ ಇದ್ರು, ಆರಾಧನೆ ಮಾಡ್ತಾ ಇದ್ರು, ಭಜನೆ ಮಾಡ್ತಾ ಇದ್ರು. ಕೃಷ್ಣನಿಗೆ ಪರನಾರಿ ಸಂಘ ಇದ್ರೆ ಅವರೆಲ್ಲ ಮಾಡ್ತಾ ಇದ್ರಾ? ಎಂದೂ ಸ್ತ್ರೀಯರ ಮೋಹಕ್ಕೆ ವಶರಾಗದೇ ಇರತಕ್ಕಂತಹ ಈ ಜ್ಞಾನಿ ವೃಂದ ಭಗವಂತನನ್ನು ಆರಾಧನೆ ಮಾಡ್ತಾ ಇದೆ. ಹೆಜ್ಜೆ ಹೆಜ್ಜೆಗೆ ನಮಸ್ಕಾರ ಮಾಡಿಸಿಕೊಳ್ಳುವಂತಹ ಕೃಷ್ಣನಿಗೆ ಪರನಾರಿ ಸಂಘ ಹೇಗೆ ಹೇಳುತ್ತೀರಿ ಎಂಬುದಾಗಿ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನ ಈ ಎಲ್ಲ ಚರ್ಯಗಳನ್ನು ನಾವು ಸ್ಮರಣೆ ಮಾಡೋದರಿಂದ ಭಗವಂತನಿಗೆ
ಯಾವ ಕೆಟ್ಟ ಕಾಮ ಪೀಡಿಸಲಿಲ್ಲ. ಯಾರೂ ಭಗವಂತನ ತಮ್ಮ ಮೋಹದ ಜಾಲಕ್ಕೆ ಭಗವಂತ ಯಾರ ಮೋಹ ಜಾಲಕ್ಕೂ ತಾನು ಸಿಗಲಿಲ್ಲ. ಅಪ್ರಾಕೃತ ಆಪ್ತಕಾಮ, ಎಂದೆಂದಿಗೂ ಭಗವಂತನಿಗೆ ಪರನಾರಿ ಸಂಘ ಇಲ್ಲ ಅನ್ನುವಂಥದ್ದನ್ನು ಅನೇಕ ಯುಕ್ತಿಗಳಿಂದ ರಾಜರು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಕೆಟ್ಟ ಯಾವ ಕಾಮಗಳೂ ಕೂಡ ನಮಗೆ ಪೀಡಿಸೋದಿಲ್ಲ ಭಗವಂತನ ಈ ಗುಣಗಳನ್ನು ನಾವು ಚಿಂತನೆ ಮಾಡೋದರಿಂದ ಎಂಬುದಾಗಿ ತಿಳಿಸ್ತಾ ಇವತ್ತಿನ ವ್ಯಾಖ್ಯಾನವನ್ನು ಮುಗಿಸ್ತಾ ಇದ್ದೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಕರ್ಮಂಧೀಶ್ವರ ಭಕ್ತಿ ಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭು ಪ್ರೀತೋಸ್ತ್ವನೇನ ಶುಭದೋ ಮಮ ದೇವಪೂಜಾ ವ್ಯಾಖ್ಯಾದಿ ಸತ್ಕೃತಿ ಕೃತೋ ಬದರೀ ನಿವಾಸಿ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ರಾಜರ ಹೃದ್ಗನಾದ ಭಾರತೀಶ ಮುಖ್ಯಪ್ರಾಣಾಂತರ್ಗತನಾದ ರಮಾತ್ರಿವಿಕ್ರಮ ಲಕ್ಷ್ಮೀ ಹಯಗ್ರೀವ ದೇವರು, ಭೂವರಾಹ ದೇವರು ಕರುಣೆಯಿಂದ ನಮ್ಮನ್ನು ನೋಡಲಿ. ಶ್ರೀಕೃಷ್ಣಾರ್ಪಣಮಸ್ತು.